ಬ್ರದರ್ ಎಡೇಟ್ ಆಯ್ತು ನೋಡು ಇದು ಇದನ್ನು ಬಿ ಪಿ ಸ್ಕಿ ಒಂದೇ ಐ ಬಿ ಒಂದೇ ಆಮೇಲೆ ಒಡಮಕ್ ಒಂದೇ ಯಾವುದಾ ಇದನ್ನು ಕಿಂಗ್ ಫಿಶರ್ ಟೋಟಲ್ ಏಟಾಯ್ತು. ಅಕ್ರಮ ಸಾರಾಗಿ ಮಾರಾಟ ಮಾಡಲು ಸರ್ಕಾರಿ ಅಬಕಾರಿ ಅಧಿಕಾರಿಗಳು ಅದೆಷ್ಟೋ ಮಾರ್ಗಸೂಚಿಗಳನ್ನ ತರುತ್ತಲೇ ಇರುತ್ತಾರೆ. ಆದ್ರೆ ಹಲವು ಕಡೆಗಳಲ್ಲಿ ಎಗ್ಗಿಲ್ಲದೆ ಅಕ್ರಮ ಸಾರಾಯಿ ಮಾರಾಟವಾಗುತ್ತಲೇ ಇದೆ. ಇದಕ್ಕೆ ಸ್ವತಃ ಅಧಿಕಾರಿಗಳೇ ಸಾಥ್ ಕೊಡುತ್ತಿರುವುದು ವಿಪರ್ಯಾಸದ ಸಂಗತಿ. ವೀಕ್ಷಕರೇ, ಅಂತೆಯೇ ರಬಗೈ ಬನಹಟ್ಟಿ ಢಾಬಾಗಳಲ್ಲಿ ಅಕ್ರಮ ಸಾರಾಯಿ ಮಾರಾಟ ಮಾಡ್ತಾ ಇದ್ದು ಇದಕ್ಕೆ PSI, CPI, ಎಕ್ಸೈಸ್ ಆಫೀಸರ್ಗಳೇ ಸಪೋರ್ಟ್ ಮಾಡುತ್ತಿರುವುದು ದುರಂತದ ಸಂಗತಿ. ಐತನ ಎಲ್ಲರೂ ಕೊಡೋದ ಕರೆ ಇರ್ತೈತಿ ಮತ್ತದಕ್ಕೆ ಅಂತ ತಲೆ ಬಿಡ್ಸಂಗಿಲ್ಲ. ಯಾರಿಗೆ ಕೊಡೋದು? ಮಂತ್ಲಿ ಕೊಡ್ತಿರ್ತೀವ ಮಂತ್ಲಿ ಕೊಡ್ಬೇಕಲ್ಲ ಹೇಳ್ಬೇಕಣ್ಣ. ಅದೇನು ಸಂಘ ಮಾಡಕ್ಕೆ ಬರಂಗಿಲ್ಲ. ಯಾರು ಮರ PSI, CPI, DYSP, PSI, CPI, SP ಸ್ಕ್ವಾಡ್, ಎಕ್ಸೈಸ್, SP ಸ್ಕ್ವಾಡ್ ಮತ್ತೆ ಕೊಡೋದು. DYSP ಬಾಯಿ ಕೊಡ್ತೀವಿ. ಎಕ್ಸೈಸ್ ಕೊಡಬೇಕು, ಎಲ್ಲರೂ ಕೊಡ್ಬೇಕು. ಎಲ್ಲರಿಗೆ ಮೊದಲೇ ಕೊಡತ್ತೀರಿ. ಅದಕ್ಕೆ ತಲೆ ಬಿಡ್ಸಂಗಿಲ್ಲ ಆರಾಮ. ಈಗ PSI ಅಂದ್ರೆ ಇವರು ಮೇಡಮ್ ಶಾಂತ ಮೇಡಮ್ ಅವ್ರು ತೋತಾರ, ಅವ್ರು ಎರಡು ತೋತಾರೆ. ಎಲ್ಲರೂ ಟೋಟಲ್ ಒಂದು 15 ರೊಕ್ಕ ತೊಗೊಂಡು ನಾನು ಅದನ್ನು ತಿಂಗಳ 15,000 ಬಾಡಿಗೆ ಬಿಟ್ಟದು. ಇನ್ನು PSI, CPI, ಎಕ್ಸೈಸ್ ಆಫೀಸರ್ಗಳಿಗೆ ತಿಂಗಳಿಗೆ ತಲಾ 2,500 ರೂಪಾಯಿ ಅಂದ್ರೆ 2,500 ಕೊಟ್ರೆ ಸಾಕು ಆರಾಮಾಗಿ ಮದ್ಯ ಮಾರಾಟ ಮಾಡಲು ಅವಕಾಶ ಕೊಡ್ತಿದ್ದಾರಂತೆ. ಇನ್ನು ಅಧಿಕಾರಿಗಳೇ ಸಪೋರ್ಟ್ ಮಾಡಿದ್ಮೇಲೆ ಮತ್ಯಾರಿಗೆ ಹೆದರಬೇಕು ಅಂತ ಡಾಬಾ ಮಾಲೀಕ ಯಾವುದೇ ಭಯವಿಲ್ಲದೆ, ಯಾವುದೇ ಪರ್ಮಿಷನ್ ಇಲ್ಲದೆ ರಾಜರೋಷವಾಗಿ ಅಕ್ರಮ ಸಾರಾಯಿ ಮಾರಾಟ ಮಾಡ್ತಾ ಇದ್ದಾನೆ. ಇನ್ನು ಕಡಿಮೆ ದರದಲ್ಲಿ ಸಿಗುವ ಚಾಯ್ಸ್, OT ಸೇರಿ ಇತರ ಸಾರಾಯಿಗಳನ್ನ ಡಾಬಾದಲ್ಲಿ ಮಾರಾಟ ಮಾಡಲಾಗ್ತಾ ಇದೆ. ಇನ್ನು ಮುಂದೆಯಾದ್ರೂ ಅಧಿಕಾರಿಗಳೇ ಇತ್ತ ಕಡೆ ಸ್ವಲ್ಪ ಗಮನ ಹರಿಸಿ ತಪ್ಪಿತಸ್ಥರ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳಿ ಅಂತ ಸಾರ್ವಜನಿಕರು ಮನವಿ ಮಾಡ್ತಾ ಇದ್ದಾರೆ. ಇದು ಇದ್ರದ್ದು ಬಿಟ್ಟು ಬಾಡಿಗೆ ಬಿಟ್ಟು 15,000 ಹೋಗ್ತೈತಿ, ಮೇಡಮ್ ಬಿಟ್ಟು ಹೋಗ್ತೈತಿ. ಎಲ್ಲರಿಗೂ ಒಟ್ಟು 2.5 DYSP ಒಟ್ಟು ಹಚ್ಚೈತಿ. DYSP ಗಿಟ್ಟೆ DYSP 5,000 ತಿಂಗಳು, DYSPಗೆ 5,000, ಮೇಡಮ್ಗೆ ಹೋಗ್ತೈತೆ ನಾನು ಲೆಕ್ಕ ಎಲ್ಲ ಕೊಡಿ ಹೋಗ್ತೈತಿ. ಅಂದಾಜು 2,500 ರೂಪಾಯಿ. CPIಗೆ ಎಲ್ಲ ಸೇಮ ರೇಟನ್ನು ಬಟ್ ಎಲ್ಲ 2.5 ಆದ್ರೆ ಏನೈತಿ DYSP ಅವರಿಗೆ. ಮತ್ತು ಎಕ್ಸೈಸ ಎಲ್ಲ ಸೇಮ ರೇಟ್ ಬಟ್ ಎಲ್ಲರಿಗೆ 2.5 ಆದರೆ DSP 1,000 ಗಟ್ಟ 5,000 ಬಟ್ ಎಲ್ಲರಿಗೆ ಮಂತ್ಲಿ ತಿಂಗಳ ಟೋಟಲ್ ಎಷ್ಟು ಹೋಗ್ತೈತಿ? 15,000. ಭಾರಿ ರೇಟ್ ಬಿಡ್ಕೊಂಡು ನೀವು ಎಲ್ಲ ನಾ ತ್ರಾಸ